ಇದು 80 ಟೇಲರ್ ಗೊಬ್ಬರದಾಗ್ರಿ ಕೊಂಡ್ ತಂದ್ ಗೊಬ್ಬರ ಇದು. ಹಾ ರೀ. ಇದು ಈ ರೀತಿ ಪ್ಲಾಸ್ಟಿಕ್ ಆರಿಸಿ ಬಿಡುದ್ರಿ ಎಲ್ಲಾ. ಪ್ಲಾಸ್ಟಿಕ್ ಬತ್ರಿ ಅವೇನ ಕಾಂಜ್ ಬತ್ರಿ ಇವೆಲ್ಲಾ ಕೊಂಡದ್ ಗೊಬ್ಬರದಾಗ ಎಲ್ಲಾ ಮಿಕ್ಸ್ ಇರ್ತಾವ್ರಿ. ಸರ್ ಈ ಗೊಬ್ಬರ ತುಂಬುವಾಗ್ರಿ ಕೆಲವೊಂದ್ ಬ್ಯಾಕ್ಟೀರಿಯಾಗಳು ಹಾಕ್ತಿವ್ರಿ. ಟ್ರೈಕೋಡ್ರಮಾ ಆತ್ರಿ ಅವನ ಸ್ಟೆಪ್ ಬೈ ಟ್ರೈಕೋಡ್ರಮಾ ಬೇರೆ ರೀ, ಮುಂದ್ರಿ ಸೋಡೋಮೋನಾಸ್ ಬೇರೆ ರೀ, ರೈಜೋಬಿಯಂ ಬೇರೆ ರೀ, ಇವನ್ನೆಲ್ಲಾ ಮಲ್ಟಿಪ್ಲೈ ಮಾಡಾಕ್ರಿ ಬೇರೆ ಕಡೆ ಒಂದ್ ತೇವಾಂಶ ಮಾಡಿ ಇಟ್ಟಿರ್ತೀವ್ರಿ. ಇನ್ನೊಂದ್ ಸ್ವಲ್ಪ ನೀರ್ ಹೊಡೆದ್ವಿ ಅಂದ್ರೆ ಇದೆಲ್ಲಾ ಹೀಟ್ ಅನ್ನೋದೆಲ್ಲಾ ಹೋಗ್ಬಿಡ್ತೈತ್ರಿ ಇದು. ಬುಕ್ನಿ ಆಗ್ಲಕತ್ತದ್ರಿ. ಬುಕ್ನಿ ಐತ್ರಿ ಸರ್. ಏನ್ ಬರ್ತೈತ್ರಿ ಅದು ಸ್ಪ್ರಿಂಕ್ಲರ್ ರೀ. ಸ್ಪ್ರಿಂಕ್ಲರ್ ಹಾಕಿದ್ವಿ ಅಂದ್ರಿ ಇದ್ರ ಮ್ಯಾಲ ಮೆತ್ತಿ ಪಲ್ಯ ಆತ್ರಿ. ನಾವ್ ತಿನ್ನು ಮನಿ ಸಲುವಾಗಿ ತಿನ್ನಾಕ್ರಿ ಮೆತ್ತಿ ಪಲ್ರಿ ಕೊತ್ತಂಬರಿ ಹಾಕಿರೋ ನಾಡ್ತೈತ್ರಿ. ಕುಂಬಳ ಬಳ್ಳಿನೂ ಹಾಕಿರ ಏನಾಕೈತ್ರಿ ಸರ್ ತುಂಬಾ ಎಲ್ಲಾ ಕವರ್ ಆತಂದ್ರಿ ಗೊಬ್ಬರ ಆರಿಕೆ ಬರಂಗಿಲ್ರಿ. ತೇವಾಂಶ ಕಾಪಾಡ್ತೈತಿ. ಇದನ್ನ ಹಾಕೋತಾರಿ ಒಂದ್ 15 ದಿನ ಬಿಟ್ಟು ಒಮ್ಮೆ ನೀರ್ ಹಿಡಿತೀವ್ರಿ ಸರ್. ಇದ್ರನ್ನ ಒಳಗಿನ ತೇವಾಂಶ ಹೀಟ್ ಏನ್ ಇರ್ತೈತಲ್ರಿ ಗೊಬ್ಬರದಂದ್ರಿ ಆ ಹೀಟ್ ಎಲ್ಲಾ ಕಡಿಮೆ ಆಗೋ ಸಲುವಾಗಿರಿ 15 ದಿವ್ಸಕ್ಕೊಮ್ಮೆ ಎಲ್ಲಾ ನೀರ್ ಹೊಡಿತೀವ್ರಿ ಸರ್. ಇದು ನೀರ್ ಹೊಡ್ಕಂತ ಇರ್ಬೇಕು. ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳ್. ಇವತ್ ನಾವು ಒಬ್ಬ ವಿಶೇಷವಾದಂತ ರೈತ ಬೃಹತ್ ಪ್ರಮಾಣದಲ್ಲಿ ಸಾವಯವ ಗೊಬ್ಬರನ ತಯಾರು ಮಾಡ್ತಾ ಇದ್ದಾರೆ. ಅದನ್ನ ಯಾವ ರೀತಿ ತಯಾರು ಮಾಡಿದ್ದಾರೆ, ಏನೇನು ಬಳಸಿದ್ದಾರೆ, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ಹೆಸರು ಚಿದಾನಂದ್ ಕಲ್ಲಪ್ಪ ಹಂದಿಗುಂದ್ರಿ. ಸರ್. ಊರು ಕಾಲ್ತಿಪ್ಪಿರಿ. ತಾಲೂಕು ರಬಕೈ ಬನಟ್ರಿ, ಜಿಲ್ಲಾ ಬಾಗಲಕೋಟ್ರಿ. ಟೋಟಲ್ ಎಷ್ಟ್ ಎಕರೆ ಹೊಲ ಅದ್ರಿ ನಿಮ್ದು? ಟೋಟಲ್ ರೀ ಸರ್ 115 ಎಕರೆ ಐತ್ರಿ. ಇಲ್ಲಿ ಏನೈತ್ರಿ 11 ಎಕರೆ ಜಮೀನ್ ಐತ್ರಿ ಸರ್. 11 ಎಕರೆ ಜಮೀನಿಗೆ ಗೊಬ್ಬರ ತಯಾರು ಮಾಡ್ಕೊಂಡ್ರಿ? ಹ್ಞೂನ್ರಿ ಸರ್. 11 ಎಕರೆಗೂ ಆತ್ರಿ ಹೆಚ್ಚಾದ್ ಮತ್ ಬೇರೆ ಹೊಲಕ್ಕೂ ಶಿಫ್ಟ್ ಮಾಡ್ತೀವ್ರಿ. ನೀವು ಸಾವಯವ ಕೃಷಿ ಮಾಡಕ್ ಎಷ್ಟು ವರ್ಷ ಆಯ್ತ್ರಿ? ಈಗ ಸಾವಯವ ಕೃಷಿ ಸರ್ ಮಾಡಾಕೈತಿ ಒಂದ್ 6 ವರ್ಷ ಆತಲ್ರಿ. 6 ವರ್ಷದಿಂದ ಹೊರಗಡೆಯಿಂದ ಏನು ಗೊಬ್ಬರ ತರದೆ ಇಲ್ಲೇ ತಯಾರು ಮಾಡ್ಕೊಂತೀರಿ? ಇಲ್ಲೇ ತಯಾರು ಮಾಡ್ತೀವಿ. ಅದಕ್ ಮುಖ್ಯವಾಗಿ ಏನೇನ್ ಬೇಕಾಗ್ತದ್ರಿ? ಇದಕ್ರಿ ಸರ್ ನಮ್ ಕಬ್ಬಿನ ಇದ ಸ್ವಾಗಿ ಇರ್ತೈತಲ್ರಿ ಸರ್, ರೌಂದಿರಿ. ಆ ರೌಂದಿ ತಂದ ಸ್ಟಾಕ್ ಮಾಡ್ಕೊಂಡಿರ್ತೀವ್ರಿ. ಬಂಡಲ್ ಕಟ್ಟಿಸ್ತೀವ್ರಿ ಸರ್. ಬಂಡಲ್ ಕಟ್ಟಿಸ್ತೀರಿ. ಉಳ್ಕಾದ್ ಏನೈತ್ರಿ ನಾವ್ ಕುಲ್ಲಾ ತಂದಿದ್ರಿ ದನಗಳ ಕಲಾ ಉಗದ ಅದನ್ನ ಬುಕ್ನಿ ಮಾಡಿ ಅದಕ್ಕ ಒಂದ್ ಸ್ವಲ್ಪ ಕಳತ್ ಮೇಲತ್ತ ತಿಪ್ಪಿಗೆ ಹಾಕ್ತಿವ್ರಿ. ಆ ನಂತರ ಇನ್ನೊಂದ್ ಸ್ವಲ್ಪ ಹೊರಗಡೆದನ್ನು ಕೊಂಡು ತೊಗೊಂಡ್ಬರ್ತೀವ್ರಿ ಸರ್. ಸರ್ ಏನೇನು ಹಾಕಿರಿ, ಯಾವ ತರ ಮಾಡ್ರಿ ಒಂದೊಂದಾಗೆ ತೋರಿಸ್ತಾ ಹೋಗ್ರಿ ಸರ್. ಟೋಟಲ್ ಎಷ್ಟು ಲೋಡ್ ರೌದಿ ಆದ್ರಿ ಇದು? ಇದು ಸರ ಇದ ರೌಂದ್ ಅನ್ನೋಕಿತನೋರಿ ಇದನ್ನ ಬುಕ್ನಿ ಮಾಡಿ ನಾವ್ ಹಾಕಿದಿವ್ರಿ. ಹಂಗೇನ್ ರೌಂದ್ ಇರಂಗಿಲ್ರಿ ಸರ್. ಇದೆಲ್ಲಾ ಒಂದ್ ಸ್ವಲ್ಪ ಅರ್ಧಂಬರ್ಧ ಕಳ್ತಿದ್ದನ ಹಾಕಿರ್ತೀವ್ರಿ. ವರ್ಷಾನಗಟ್ಲೆ ಸ್ಟಾಕ್ ಮಾಡಿದ್ ಇರ್ತೈತ್ರಿ. ಅದೊಂದ್ ಸ್ವಲ್ಪ ಕಳ್ತಂಗ ಆಗಿರ್ತೈತ್ರಿ ಮಳಿಗೆ ಹಂಗ ಹಿಂಗ್ ಬಿಸಿಲ್ ತಿಂದ್ರಿ ಅದನ್ನು ಹಾಕಿರ್ತೀರಿ. ಉಳ್ಕಾದ್ರಿ ಬ್ಯಾರೆ ಕಡೆ ಕೊಂಡ್ ತೊಂಬಂದು ಆತ್ರಿ, ಮನಿದು ಆತ್ರಿ, ಎಲ್ಲಾ ಮಿಕ್ಸ್ ಮಾಡ್ರಿ ಏನ್ ಮಾಡ್ತೀವಿ ಅಂದ್ರಿ. ಈಗ ಎಷ್ಟಾದ್ರಿ ಇದ್ರಾಗ ಎಷ್ಟು ಲೋಡ್ ಆದ್ರಿ? ಇದೊಂದ್ ಟೋಟಲ್ ತುಂಬಿರ್ರಿ ಇದೊಂದ್ 80 ಟೇಲರ್ ಆಕೈತಲ್ರಿ ಸರ್. 80 ರಿಂದ 90 ಟೇಲರ್ ಆಕೈತ್ರಿ. ಸರ್ ಇದಕ್ಕ ಯಾವ್ಯಾವ್ದು ಮೆಟೀರಿಯಲ್ ಎಷ್ಟೆಷ್ಟು ಹಾಕಿರಿ ಹೇಳ್ರಿ ಸರ್. ಸರ್ ನಮ್ ಮನಿ ರೌಂದ್ ಒಂದ್ 5 ಡೆಬ್ ಇತ್ರಿ. ಅದನ್ನ ಒಂದ್ ವರ್ಷದ್ರಿ ಅದೊಂದ್ ಸ್ವಲ್ಪ ಕಳಿಸಿ ಮಾಡಿ ಮಳಿಗೆ ಅದು ಬುಕ್ನಿ ಆಗನ ಇದ್ರೊಳಗ್ ಹಾಕ್ತಿವ್ರಿ. ನಮ್ಮ ಮನೆ ತಿಪ್ಪಿ ಗೊಬ್ಬರ ಒಂದ್ 20 ಡೆಬ್ ಇತ್ರಿ. ಹೊರಗಡೆದ ಒಂದ್ 50 ಡೆಬ್ಬಿ ತಗೊಂಬಂದಿದ್ವಿ. ಮುಂದ್ರಿ ಒಂದ್ ಟ್ರಕ್ ಕೋಳಿ ಗೊಬ್ಬರ ಹಾಕಿದಿವ್ರಿ. ಒಂದ್ 2 ಟ್ರಕ್ ಕುರಿ ಗೊಬ್ಬರ ಹಾಕಿದಿವ್ರಿ. ಒಂದ್ 4 ಲೋಡ್ ಪ್ರೆಸ್ಮೆಂಟ್ ತಗೊಂಬಂದಿದ್ವಿ ಫ್ಯಾಕ್ಟ್ರಿದಿಂದ್ರಿ. ಮುಂದ್ರಿ ಒಂದ್ 2 ಲೋಡ ಬೂದಿ ಹಾಕಿದಿವ್ರಿ. ಫ್ಯಾಕ್ಟ್ರಿ ಬೂದಿ ಬರ್ತೈತಿ. ಇಷ್ಟ ಹಾಕಿರಿ ಒಂದೊಂದ್ ಪದರ ಹಾಕೋತ ಹೋಗಿದ್ವಿ ಸರ್. ಅದೊಂದ್ ಪದರು ಹಿಂಗ ಎಲ್ಲಾ ಒಂದೊಂದ್ ಸ್ಟೆಪ್ ಹಾಕೋತನ ಬಂದದಿವ್ರಿ. ಇನ್ನೊಂದ್ರಿ ಸರ ಇದನ್ನ ಹಾಕೋತಾರಿ ಒಂದ್ 15 ದಿನ ಬಿಟ್ಟು ಒಮ್ಮೆ ನೀರ್ ಹಿಡಿತೀವ್ರಿ ಸರ್. ಇದ್ರನ್ನ ಒಳಗಿನ ತೇವಾಂಶ ಹೀಟ್ ಏನ್ ಇರ್ತೈತಲ್ರಿ ಗೊಬ್ಬರದಂದ್ರಿ ಆ ಹೀಟ್ ಎಲ್ಲಾ ಕಡಿಮೆ ಆಗೋ ಸಲುವಾಗಿರಿ 15 ದಿವ್ಸಕ್ಕೊಮ್ಮೆ ಎಲ್ಲಾ ನೀರ್ ಹೊಡಿತೀವ್ರಿ ಸರ್. ಇದು ನೀರ್ ಹೊಡ್ಕಂತ ಇರ್ಬೇಕು. ನೀರ್ ಹೊಡ್ಕೋತಾನೆ ಇರ್ಬೇಕು. ಪದ್ರ ಅಂದ್ರ ಯಾವ ತರ ಹಾಕ್ತಿರ್ರಿ? ಒಂದ್ ಪದರ ಚಗಳ ಹಾಕ್ತಿವ್ರಿ, ಒಂದ್ ಪದರ ಕುರಿ ಗೊಬ್ಬರ ಹಾಕ್ತಿವ್ರಿ. ಅದ್ರ ನಂತರ ಮತ್ ಚಗಳ ಆತು ನಮ್ ಮನಿ ಗೊಬ್ಬರ ಆತ್ರಿ. ಆ ನಂತರ ಕೋಳಿ ಗೊಬ್ಬರ, ಅದ್ರ ಮೇಲತ್ ಮತ್ ಗೊಬ್ಬರ ರೀ, ತಿಪ್ಪೆ ಗೊಬ್ಬರ ರೀ. ಹಿಂಗ ಒಂದೊಂದ್ ಪದರ್ ಹಾಕಿರ್ತೀವ್ರಿ ಸರ್. ಮುಂದ್ ಪ್ರೆಸ್ಮೆಂಟ್ ರೀ, ಒಂದ್ ಪದರ್ ಬೂದ್ರಿ, ಈ ಟೈಪ್ ಹಾಕಿರ್ತೀವ್ರಿ. ಅದನ್ನ ಹಾಕಿ ನೀರ್ ಹೊಡ್ಕಂತಿರ್ತೀರ? ನೀರ್ 15 ದಿವ್ಸಕ್ಕೊಮ್ಮೆ ನೀರ್ ಹೊಡಿತೀವ್ರಿ ಸರ್ ಪೈಪ್ ಹಾಕಿರಿ. ಇನ್ನೊಂದ್ ಮೆಥಡ್ ರೀ ಸರ, ಇದ್ರ ಮ್ಯಾಲ 1 ಇಂಚ್ ನಾವ್ ಮಣ್ಣ್ ಹಾಕಿದ್ವಿ ತಿಳ್ಕೊರಿ. ಇದ್ರ ಮ್ಯಾಲ
ಸ್ಪ್ರಿಂಕ್ಲರ್ ರೀ. ಹಾ ರೀ. ಸ್ಪ್ರಿಂಕ್ಲರ್ ಹಾಕಿದ್ವಿ ಅಂದ್ರಿ ಹಾ ರೀ. ಇದ್ರ ಮ್ಯಾಲ ಮೆತ್ತಿ ಪಲ್ಯ ಆತ್ರಿ. ನಾವ್ ಮನಿ ಸಲುವಾಗಿ ತಿನ್ನಾಕ್ರಿ ಮೆತ್ತಿ ಪಲ್ರಿ ಕೊತ್ತಂಬರಿ ಹಾಕಿರೋ ನಾಡ್ದತ್ರಿ. ಕುಂಬಳ ಬಳ್ಳಿನ ಕುಂಬಳ ಬಳ್ಳಿನೂ ಹಾಕಿರ ಏನಾಕೈತ್ರಿ ಸರ್ ತುಂಬಾ ಎಲ್ಲಾ ಕೌರ್ ಆತಂದ್ರಿ ಗೊಬ್ಬರ ಆರಿಕೆ ಬರಂಗಿಲ್ರಿ. ತೇವಾಂಶ ಕಾಪಾಡ್ತೈತ್ರಿ. ಇದನ್ನ ಇನ್ನ ಹಾಕ್ಬೇಕಾಗಿತ್ರಿ ಸರ. ಹಾ ರೀ. ಈ ಮಣ್ಣು ಉಗದ್ರಿ ಮ್ಯಾಲ ಹಾಕ್ಬೇಕಾಗಿತ್ರಿ. ಇದ್ರ ಮ್ಯಾಲ ಒಂದ್ ಪದ್ರ ಮಣ್ಣ್ ಹಾಕ್ಬೇಕ್ರಿ. ಮಣ್ಣ್ ಹಾಕ್ಬೇಕ್ರಿ ಸರ್. ಮಣ್ಣ್ ಹಾಕಿ ಸ್ಪ್ರಿಂಕ್ಲರ್ ಮಾಡ್ಬೇಕ್ರಿ ಸರ್. ತುಂಬಾ ಎಲ್ಲಾ ನೀರ್ ಸ್ಪ್ರೆಡ್ ಆಗುವಂಗ್ರಿ. ಸ್ಪ್ರಿಂಕ್ಲರ್ ಮಾಡ್ಕೊಂಡ್ರೆ ಈ ಕಾಯಿಪಲ್ಲೆ ಬೆಳೆದ್ರೆ ಎಲ್ಲಾ ಕಾಯಿಪಲ್ಲೆ ಬರ್ತೈತ್ರಿ ಸರ್. ಇಲ್ಲಿ ಕೊತ್ತಂಬರಿ ಆಗಲ್ರಿ, ಮೆತ್ತಿ ಆಗಲ್ರಿ, ಇಂತದ್ ಕಾಯಿಪಲ್ಲೆ ಕುಂಬಳ ಬಳ್ಳಿ ಆಗಲ್ರಿ. ಈಗ ಈ ತರ ಹಾಕ್ತಿರಲ್ರಿ ಸರ್, ಹಾಕಿ ಎಷ್ಟ್ ದಿನ ಬಿಡ್ತಿರಿ ಇದನ್ನ 4 ತಿಂಗಳು ಇರ್ತೈತ್ರಿ ಸರ್. ಇಲ್ಲಿ 4 ತಿಂಗಳು ಇರ್ತೈತ್ರಿ. 4 ತಿಂಗಳಾಗನ ಗೊಬ್ಬರ ಆಗಿರ್ತದ್ರಿ. ಗೊಬ್ಬರ ಆಗಿರ್ತೈತಲ್ರಿ ಸರ್. ಪೂರ್ಣ ಎಲ್ಲಾ ಬಾರಿ ಉತ್ಕೃಷ್ಟವಾದ ಗೊಬ್ಬರ ಆಗಿರ್ತೈತ್ರಿ. ಏನು ಹೀಟ್ ಇರಂಗಿಲ್ರಿ. ಹೀಟ್ ಇದ್ದಾಗ ಗೊಬ್ಬರ ಹಾಕ್ಬಾರ್ದ್ರಿ ಸರ್. ಹೌದ್ರಿ. ತೇವಾಂಶ ಎಲ್ಲಾ ಹೀಟ್ ಎಲ್ಲಾ ಕಳ್ಕೊಂಡಿರ್ಬೇಕ್ರಿ. ಆ ಟೈಮ್ದಾಗ ಹಾಕಿರ ಗೊಬ್ಬರ ಬೆಳಿಗ್ಗೆ ತಗೋತೈತ್ರಿ. ಇದನ್ನ ಹಾಕ್ಬೇಕಂದ್ರಿ ಎಷ್ಟ್ ದಿನ ಟೈಮ್ ಹಿಡಿದ್ರಿ? ಎಷ್ಟ್ ಲೇಬರ್ ಹೋಗ್ಯಾರ್ರಿ? ಇದನ್ನ ಹಾಕ್ಬೇಕಾದ್ರ ಸರ್ ಅಂದಾಜ್ ಒಂದ್ ಹೆಚ್ಚು ಕಡಿಮೆ ಒಂದ್ 80 ಲೇಬರ್ ಹಿಡಿದಿರ್ತೀರಿ ಸರ್. 80 ಗಂಡ್ ಲೇಬರ್ ರೀ. ಒಂದ್ 80 ಲೇಬರ್ ಹಿಡಿದೈತ್ರಿ. ಈಗ ಇದ್ ಎಷ್ಟ್ ದಿನ ಆಗ್ಯದ್ರಿ ಇದ್ ಹಾಕಿ? ಈಗ ಸದ್ಯಕ್ಕೆ ಈಗ ಹಾಕ್ರಿ ಸದ್ಯಕ್ರಿ 1 ತಿಂಗಳ ಆತಲ್ರಿ. ಇನ್ನೊಂದ್ ಸ್ವಲ್ಪ ನೀರ್ ಹೊಡೆದ್ವಿ ಅಂದ್ರೆ ಇದೆಲ್ಲಾ ಹೀಟ್ ಅನ್ನೋದೆಲ್ಲ ಹೋಗ್ಬಿಡ್ತೈತ್ರಿ. ಬುಕ್ಣಿ ಆಗ್ಲಕತ್ತದ್ರಿ. ಬುಕ್ನಿ ಐತ್ರಿ ಸರ್. ಈಗ ನೀರ್ ಹೊಡೆದ್ ಎಷ್ಟ್ ದಿನ ಆಗ್ಯದ್ರಿ? ಈಗ ನೀರ್ ಹೊಡೆದ್ 15 ದಿವಸ ಆತ್ರಿ ಸರ್. ಈಗ ಮತ್ತೊಮ್ಮೆ ಹೊಡಿಬೇಕ್ರಿ. ಈ ಟೈಪ್ ಆಗಿದ್ರಿ ಸರ್. ಇನ್ನ ಪೌಡರ್ ಆದಂಗ ಆತೇನ್ರಿ? ಇನ್ನ ಹಾಕೈತ್ರಿ ಸರ್. ಹಾಕೈತ್ರಿ. ಇದು ಈ ಟೈಪ್ ಆಗೈತಿ ನೋಡ್ರಿ ಸರ್. ಈ ಟೈಪ್ ಆದ ಕೂಡ್ಲೆ ನಾವ್ ಅರಿಶಿನ ಹಚ್ತೀವ್ರಿ ಏಪ್ರಿಲ್ ಮೇದಾಗ್ರಿ. ಏಪ್ರಿಲ್ ಮೇದಾಗ್ರಿ ಅರಿಶಿನ ಹಚ್ಚೋ ಟೈಮ್ದಾಗ್ರಿ ನಾವ್ ಗೊಬ್ಬರ ಹಾಕಿರಿ ಮೊದಲ್ ನೇಗ್ಲಾ ಹೊಡೆದಿರ್ತೀವ್ರಿ. ನೇಗ್ಲಾ ಹೊಡೆದ್ ನಂತರ ಇನ್ ಗೊಬ್ಬರ ಕಡದ ಒಂದ್ 2 ಮೇರ್ ರೆಂಟೆ ಹೊಡಿತೀವ್ರಿ. ರೆಂಟೆ ಹೊಡೆದ್ರಿ ಆ ನಂತರ ಗೊಬ್ಬರ ಕಡ್ದು ಚಿಮ್ಮಾಡಿ ಸಾಲ್ ಬಿಟ್ಟು ಮತ್ತೊಮ್ಮೆ ರೂಟ್ರು ಹೊಡಿತೀವ್ರಿ. ರೂಟ್ರು ಹೊಡೆದ್ ನಂತರ ಹಿಂದಾಡೆ ಅರಿಶಿನಕ್ ನಾವ್ ಬೆಡ್ಡ ಕೊರ್ದು ಬಿಡ್ತೀವ್ರಿ. ಅದಾದ್ಮೇಲೆ ಅರಿಶಿನ ಹಚ್ಚಿದ್ಮೇಲೆ ಮತ್ತ್ ಬ್ಯಾರೆ ಯಾವ ಗೊಬ್ಬರನು ಕೊಡಲ್ರಿ? ಅರಿಶಿನ ಹಚ್ಚಿದ್ಮೇಲೆ ತಿಂದಾಡಿ ಜೀವಾಮೃತ ರೀ, ಗೋಕೃಪಾಮೃತ ರೀ, ವೇಸ್ಟ್ ಡಿಕಂಪೋಸರ್ ರೀ, ಇಂಥವೆಲ್ಲಾ ಬಳಕೆ ಮಾಡ್ತೀವ್ರಿ. ಯೂರಿಯಾ DAP ಬದಲು ಇದೇ ನಿಮ್ ಗೊಬ್ಬರ ರೀ? ಹೌದ್ರಿ ಸರ್. ಸರ್ ಈ ಗೊಬ್ಬರ ತುಂಬುವಾಗ್ರಿ ಕೆಲವೊಂದ್ ಬ್ಯಾಕ್ಟೀರಿಯಾಗಳು ಹಾಕ್ತಿವ್ರಿ. ಟ್ರೈಕೋಡ್ರಮಾ ಆತ್ರಿ, ಅವನ ಸ್ಟೆಪ್ ಬೈ ಟ್ರೈಕೋಡ್ರಮಾ ಬೇರೆ ರೀ, ಮುಂದ್ರಿ ಸೋಡೋಮೋನಾಸ್ ಬೇರೆ ರೀ, ರೈಜೋಬಿಯಂ ಬೇರೆ ರೀ. ಇವನ್ನೆಲ್ಲಾ ಮಲ್ಟಿಪ್ಲೈ ಮಾಡಾಕ್ರಿ ಬೇರೆ ಕಡೆ ಒಂದ್ ತೇವಾಂಶ ಮಾಡಿ ಇಟ್ಟಿರ್ತೀವ್ರಿ. ಇಟ್ ನಂತರ ರೀ ಈ ಗೊಬ್ಬರ ಏನ್ ನಾವ್ ತುಂಬು ಟೈಮ್ದಾಗ್ರಿ ಒಂದ್ ಸ್ವಲ್ಪ ತೇವಾಂಶ ಮಾಡ್ರಿ ಅದ್ರೊಳಗ್ ಮಿಕ್ಸ್ ಮಾಡಿ ನಾವು ಭೂಮಿಗೆ ಹಾಕ್ತಿವ್ರಿ. ಇದ್ರದಿಂದ ಅರಿಶಿನ್ಕ ಯಾವ್ದೋ ರೋಗ ಇಲ್ರಿ, ಮುಂಜಾಗ್ರತವಾಗಿ ಬರಂಗಿಲ್ರಿ ಅದು. ಭೂಮಿ ಮೆಟ್ರೈಜಮನ್ನು ಹಾಕ್ತಿವ್ರಿ. ಮೆಟ್ರೈಜಮ್ ಈ ಡೊಣ್ಣ ಒಳಗ್ ಕಬ್ಬಿಗೆ ಅದು ಬರ್ತೈತಲ್ರಿ, ಮೆಟ್ರೈಜಮನ್ನು ಹಾಕ್ತಿವ್ರಿ. ಅವಾಗ ಒಂದ್ ಎಕರೆಕ್ರಿ 5 ರಿಂದ 10 kg ಮಿಕ್ಸ್ ಮಾಡಿ ಒಂದೊಂದ್ ಪರ್ ಎಕರೆ ಇದೇ ಗೊಬ್ಬರದಾಗ ಎಲ್ಲಾ ತೇವಾಂಶ ಎಲ್ಲಾ ಕಡಿಮೆ ಆಗಿರ್ತೈತ್ರಿ. ಆ ಟೈಮ್ದಾಗ ಮಿಕ್ಸ್ ಮಾಡಿ ಗೊಬ್ಬರ ಹಾಕ್ತಿವ್ರಿ. ಸರ್ ಇನ್ನೊಂದ್ ಸ್ವಲ್ಪ ಹೀಟ್ ಐತ್ರಿ. ಇನ್ನೊಂದ್ ಸ್ವಲ್ಪ ನೀರ್ ಹೊಡಿಬೇಕ್ರಿ. ಈಗ ಈ ಹೀಟ್ ಇದ್ದಾಗ ಯಾವ ಬ್ಯಾಕ್ಟೀರಿಯಾಗಳು ಹಾಕಿರ ಬದುಕಂಗಿಲ್ರಿ ಸರ್ ಇವು. ಹೌದ್ರಿ. ಇವು ಹೀಟ್ ಕಡಿಮೆ ಆದ್ಮೇಲೆ ನಾವು ತುಂಬುವಾಗ ಬ್ಯಾಕ್ಟೀರಿಯಾಗಳನ್ನ ಸೇರ್ಸ್ಬೇಕ್ರಿ. ಇನ್ನೂ ಹೀಟ್ ಐತ್ರಿ ಸರ್ ಇದು. ಈ ತರ ಪೌಡರ್ ಟೈಪ್ ಆಕೈತ್ರಿ. ಇದು 80 ಟೇಲರ್ ಗೊಬ್ಬರದಾಗ್ರಿ ಕೊಂಡ್ ತಂದ್ ಗೊಬ್ಬರ ಇದು ಈ ರೀತಿ ಪ್ಲಾಸ್ಟಿಕ್ ಆರಿಸಿ ಹೋಗುದ್ರಿ. ಎಲ್ಲಾ ಪ್ಲಾಸ್ಟಿಕ್ ಬತ್ರಿ, ಅವೇನ್ ಖಾಂಜ್ ಬತ್ರಿ, ಇವೆಲ್ಲಾ ಕೊಂಡದ್ ಗೊಬ್ಬರದಾಗ ಎಲ್ಲಾ ಮಿಕ್ಸ್ ಇರ್ತಾವ್ರಿ. ಇವನ್ನೆಲ್ಲಾ ಒಂದು ಸೈಡ್ ಗೊಳಿ ಹಾಕಿರಿ ಇವನ್ ಉರಿ ಹಚ್ಚಿ ಬಿಡ್ತೀವ್ರಿ. ಇಷ್ಟು ಹೊಂಟಾವ್ರಿ. ಇಷ್ಟೆಲ್ಲಾ ಆಗ್ಯಾವ ನೋಡ್ರಿ. ನಮ್ ಮನಿ ಗೊಬ್ಬರದಾಗ ಇರಂಗಿಲ್ರಿ ಸರ್. ಕೊಂಡದ ಗೊಬ್ಬರದಾಗ ಎಲ್ಲಾ ಪ್ಲಾಸ್ಟಿಕ್ ಎಲ್ಲಾ ಈ ಗೊಬ್ಬರದಾಗ ಇರ್ತೈತ್ರಿ ಸರ್. ಇದನ್ನೆಲ್ಲಾ ತೆಗಿತೇರಿ? ತಗದ್ ಕೆರಿಂದ ಇದನ್ನ ಸುಟ್ಟು ಬಿಡ್ತೀವ್ರಿ. ಇದಕ್ಕೆ ಒಂದ್ 4 ಆಳು ಹೋಗ್ತಾವ್ರಿ? ಹತ್ತವ್ರಿ ಸರ್, ಹತ್ತವ್ರಿ.
ನಾಕೇನ್ರಿ ಅದ್ ಬಂದಾಗ ಒಮ್ಮೆ ನಾವು ತೆಗದ್ ಹಾಕಬೇಕ್ರಿ ಸರ್. ಅದು ಒಂದ್ ಕಣ್ಣಿಗೆ ಬಿತ್ತಾರ ಅದನ್ನ ತೆಗದ್ ಬ್ಯಾರೆನೇ ಹಾಕಿರ್ತೀರಿ. ಇಲ್ಲಾಂದ್ರೆ ಭೂಮಿನ ಕೆಡಿಸ್ತದ, ಭೂಮಿನೂ ಕೆಡಿಸ್ತೈತ್ರಿ ಸರ್ ಅದು. ಹೌದ್ರಿ. ನೋಡಿದ್ರಲ್ಲ ರೈತ ಬಾಂಧವರೇ, ಚಿದಾನಂದ ಅಣ್ಣವರು ಒಂದು ವಿಶೇಷವಾದಂತ ಗೊಬ್ಬರ ಘಟಕನ ನಿರ್ಮಾಣ ಮಾಡಿದ್ದಾರೆ. ಪ್ರತಿ ವರ್ಷ ಕೂಡ ಈ ರೀತಿ ಕಬ್ಬಿನ ರೌದಿ, ಕೋಳಿ ಗೊಬ್ಬರ, ಕಬ್ಬಿನ ಫ್ಯಾಕ್ಟರಿಯ ಬೂದಿ ಮತ್ತು ಫ್ರೆಶ್ಮೇಟ್ ಗೊಬ್ಬರ, ಕುರಿ ಗೊಬ್ಬರ, ಈ ರೀತಿ ಹಲವಾರು ತರದ ಗೊಬ್ಬರಗಳನ್ನ ಸೇರಿಸಿ ಒಂದು ಉತ್ಕೃಷ್ಟವಾದ ಗೊಬ್ಬರನ ತಾವೇ ಸ್ವಂತ ತಯಾರು ಮಾಡಿಕೊಂಡು ತಮ್ಮ 100 ಎಕರೆ ಹೊಲಗಳಿಗೆ ಗೊಬ್ಬರನ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಸಂಪೂರ್ಣ ಸಾವಯವದಲ್ಲಿ ಈ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಇಂಥ ವಿಶೇಷವಾದಂತ ರೈತರನ್ನ ಭೇಟಿಯಾಗಿದ್ದು ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಒಂದ್ಸತಿ ಅನುಕೂಲ ಆದ್ರೆ ಇವ್ರ ಊರಿಗೆ ಬಂದ್ ಹೋಗ್ರಿ. 40 ಜನರ ಕುಟುಂಬ ತುಂಬಾ ಅವಿಭಾಜ್ಯವಾಗಿದ್ದಾರೆ. ಜೊತೆಗೆ ಸಂಪೂರ್ಣ ಸಾವಯವದಲ್ಲಿ ಬೆಳೀತಾ ಇದ್ದಾರೆ. ಹಲವಾರು ಹಸುಗಳನ್ನ ಸಾಕಿದ್ದಾರೆ. ಇವರ ಕೃಷಿ ಪದ್ಧತಿಯನ್ನ ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ. ಎಲ್ರಿಗೂ ಇವ್ರು ಮಾಡ್ತಿರೋ ಪದ್ಧತಿ ಮತ್ತು ಇವರಲ್ಲಿ ಇರುವಂತ ಕೃಷಿ ಬಗ್ಗೆ ಮಾಹಿತಿ ಸಿಗ್ಲಿ ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಅಂತ ನಿಮ್ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಎಲ್ಲ ರೈತ ಬಂದವರಿಗೂ ನಮಸ್ಕಾರಗಳು.